ನೋಡಿ, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ಜನಾನೇ ತಿರುಗಿ ಬಿದ್ದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಜನಸಾಮಾನ್ಯರ ಭೂಮಿಯನ್ನ ಸರಿಸುಮಾರು ಹೇಳಬೇಕಂದ್ರೆ ಒಂದು ಗ್ರಾಮದ ಇಡೀ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಇದು ಗೊತ್ತಾಗ್ತಾ ಇದ್ದಂತೆ ಆ ಭಾಗದ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಇದನ್ನ ಶಾಸಕರಿಗೆ ಪ್ರಶ್ನೆ ಮಾಡಿದರೆ ಶಾಸಕರ ಉತ್ತರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ಉತ್ತರ ಕೊಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನ್ ಮಾಡ್ತಿದ್ದೀರಿ ನೀವು? ನಿಮ್ಮ ಪಕ್ಷದ ಶಾಸಕ ಒಂದು ಊರನ್ನೇ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ಬಡ ಸಾಮಾನ್ಯ ರೈತರು ಎಲ್ಲಿ ಹೋಗ್ಬೇಕು? ಕೇಳಿದ್ರಲ್ಲ, ಇಂಥದ್ದೊಂದು ಗಂಭೀರ ಆರೋಪ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ಶಾಸಕ ಇಕ್ಬಾಲ್ ಹುಸೇನ್ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡ ಆರೋಪ ಕೇಳಿ ಬಂದಿದೆ. ಇಡೀ ಗ್ರಾಮವನ್ನೇ ಖರೀದಿಸಿದ್ರ ಇಕ್ಬಾಲ್ ಹುಸೇನ್. ಕೈ ಶಾಸಕನ ವಿರುದ್ಧ ರೊಚ್ಚಿಗೆದ್ದ ಜನ ಲೋಕಾಗೆ ದೂರು. ಹೌದು, ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಇಡೀ ಗ್ರಾಮವನ್ನೇ ಕಬ್ಜಾ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದೀಗ ಇಡೀ ಊರಿನ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಇಕ್ಬಾಲ್ ಹುಸೇನ್ ವಿರುದ್ಧ ಕುಮಾರಸ್ವಾಮಿ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸುಮಾರು ಅಲ್ಲಿಗೆ ಟೋಟಲ್ ಈಗ 67 ಎಕರೆ 67 ಕುಂಟೆ ಜಾಗವನ್ನು ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ದೂರನ್ನು ನಾನು ಲೋಕಾಯುಕ್ತಗೆ ಇವತ್ತು ದೂರನ್ನು ಕೊಟ್ಟಿದ್ದೇನೆ. ಕನಕಪುರ ಹಾರೋಹಳ್ಳಿ ತಾಲೂಕಿನಲ್ಲಿ ಭೂ ನ್ಯಾಯಮಂಡಳಿ ಯಾಕಿಲ್ಲ? ಭೂ ಕಬಳಿಕೆ ಉದ್ದೇಶದಿಂದಲೇ ಕನಕಪುರ ಹಾಗೂ ಹಾರೋಹಳ್ಳಿ ತಾಲೂಕುಗಳಲ್ಲಿ ಭೂ ನ್ಯಾಯಮಂಡಳಿಯನ್ನು ರಚಿಸಿಲ್ಲ ಎಂಬ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ಸರ್ಕಾರ ನ್ಯಾಯಮಂಡಳಿ ರಚನೆ ಮಾಡಿದಿದ್ರೆ ಈ ಮಟ್ಟದ ಅಕ್ರಮ ಭೂ ಕಬಳಿಕೆ ಆಗ್ತಿರ್ಲಿಲ್ಲ ಎಂದು ದೂರಿದ್ದಾರೆ. ಹಾರೋಹಳ್ಳಿ ಮತ್ತು ಕನಕಪುರದಲ್ಲಿ ಎರಡೂ ಭಾಗದಲ್ಲೂ ಕೂಡ ನಿಮಗೆ ಟ್ರಿಬ್ಯುನಲ್ ಓಪನ್ ಆಗಿಲ್ಲ. ಕೋರ್ಟು ಎಲ್ಲ ಕಡೆ ಕೋರ್ಟ್ ಇದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ, ಎಲ್ಲ ಇದೆ. ಉದ್ದೇಶ ಏನು ಅಂತಂದರೆ ಈ ರೀತಿಯಾದಂಥ ಭೂಮಿಗಳನ್ನು ಕಬಳಿಸ್ಲಿಕ್ಕೋಸ್ಕರ, ಈ ಭೂಮಿ ಕಬಳಿಸ್ಲಿಕ್ಕೋಸ್ಕರನೇ ಕನಕಪುರದಲ್ಲ ಇರ್ತಕ್ಕಂಥ ಭೂ ನ್ಯಾಯಮಂಡಳಿ ಕೋರ್ಟನ್ನು ತೆರೆದೇ ಇರಲಿಕ್ಕೆ ಅಲ್ಲಿನ ಶಾಸಕರು ಭಾಳ ಪ್ರಯತ್ನದಿಂದ ಮಾಡಿ ಇದನ್ನು ಮಾಡ್ಕೊಂಡಿದ್ದಾರೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 50-60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರು ಶಾಸಕನ ಕಿರುಕುಳಕ್ಕೆ ಬೇಸತ್ತು ದಯಾಮರಣದ ಮೊರೆ ಹೋಗ್ತಿದ್ದಾರೆ. ಫಾರಂ ನಂಬರ್ 7 ಸಲ್ಲಿಕೆ ಆಗಿದೆ ಸರ್ ಅಂತ ಅವ್ರ ಗಮನಕ್ಕೆ ತಂದ್ರು. ಈಗ ನಾವು ನಮ್ಮ ತಾತ ಆಗಿ ನಮ್ಮ ತಂದೆ ಆಗಿ ಈಗ ನಾವು ಈ 3ನೇ ತಲೆಮಾರು ನಾವು ಹೋಗಿ ಪ್ರಶ್ನೆ ಮಾಡಿದ್ರು, ನಿಂದೇನಿದೆ ಅಕ್ಕು, ಈಗೇನು ರೀಸೆಂಟ್ ಪಾಣಿ ಏನಿದೆ ನಿನ್ನ ಹತ್ರ ಅಂತ ಕೇಳ್ತಾರೆ. ಸರ್, ನಾವು ಸ್ವಾಧೀನದಂತೆ ಇಷ್ಟು ವರ್ಷ ಇದ್ದೀವಿ, ಅದ್ರ ಬಗ್ಗೆ ಇದರಲ್ಲಿ ಫಾರಂ ನಂಬರ್ 7 ನಮ್ಮ ತಾತ ಗೇಣಿ ಅರ್ಜಿ ಸಲ್ಲಿಕೆ ಮಾಡವ್ರೆ, ಅದು ಸರ್ಕಾರದ ಸ್ವಾಧೀನದ ಸೊತ್ತು, ನೀವು ಹೆಂಗೆ ಸರ್ ಮಾಡ್ಲಿಕ್ಕೆ ಬರ್ತದೆ ಅಂತ ಅಂದರೆ ನಮ್ಗೆ ಕೇಳಲಿಕ್ಕೆ ಯಾವುದೇ ರೀತಿ ಒಂದು ಅರ್ಜಿನೂ ಸಹ ತಗೊಳ್ಳೋದಿಲ್ಲ ಕನಕಪುರ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿ. ಇನ್ನು ಈ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇನ್ನೊಬ್ಬರ ಬಳಿ ಖರೀದಿಸಿರೋದು ಎಂದಿದ್ದಾರೆ. 68 ಎಕರೆನೋ 70 ಎಕರೆನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಸರ್ವೆ ನಂಬರ್ ಊರಿದೆ. ಆ ಊರು ಅವ್ರು ಬರ್ಕೊಡೋಕೆ ಆಗ್ತಾ ಇಲ್ಲ. ನೀವು ಬರ್ಕೊಡ್ಬೇಕು. ಈಗ ನಾನು ಅವ್ರಿಗೆಲ್ಲರೂ ಕೂಡ ನಾನು ನನಗೆ ಆಗೋಕ್ಕಿಂತ ಮುಂಚಿತವಾಗಿಯೇ ನಾನು ನಮ್ಮ ಇಒಗೆ CO ಗೆ PDOಗೆ ಎಲ್ಲ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಮನೆ ಇದೆ, ಯಾರ್ಯಾರು ಎಷ್ಟೆಷ್ಟು ಜಾಗದಲ್ಲಿದ್ದಾರೆ ಆ ಪ್ರಕಾರ ಅಳತೆ ಮಾಡ್ಕೊಂಬಂದು ಅವ್ರಿಗೆ ಹಕ್ಕುಪತ್ರ ರೆಡಿ ಮಾಡ್ರಪ್ಪ ಅಂತ ಹೇಳಿದ್ದೀನಿ. AC ಕಳಿಸಿದ್ದೀನಿ. ಉಳುವವನೇ ಭೂಮಿ ಒಡೆಯ ಎಂಬುವ ಭೂ ಸುಧಾರಣೆ ಕಾಯ್ದೆ ತಂದು ಬಡವರಿಗೆ ಭೂಮಿ ಕೊಟ್ಟ ಕೀರ್ತಿ ಕಾಂಗ್ರೆಸ್ಗೆ ಇದೆ. ಆದ್ರೆ ಅದೇ ಪಕ್ಷದ ಶಾಸಕನೊಬ್ಬ ಇಡೀ ಗ್ರಾಮವನ್ನೇ ಖರೀದಿ ಮಾಡಿ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ಜನಾನೇ ತಿರುಗಿ ಬಿದ್ದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಜನಸಾಮಾನ್ಯರ ಭೂಮಿಯನ್ನ ಸರಿಸುಮಾರು ಹೇಳಬೇಕಂದ್ರೆ ಒಂದು ಗ್ರಾಮದ ಇಡೀ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಇದು ಗೊತ್ತಾಗ್ತಾ ಇದ್ದಂತೆ ಆ ಭಾಗದ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಇದನ್ನ ಶಾಸಕರಿಗೆ ಪ್ರಶ್ನೆ ಮಾಡಿದರೆ ಶಾಸಕರ ಉತ್ತರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ಉತ್ತರ ಕೊಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನ್ ಮಾಡ್ತಿದ್ದೀರಿ ನೀವು? ನಿಮ್ಮ ಪಕ್ಷದ ಶಾಸಕ ಒಂದು ಊರನ್ನೇ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ಬಡ ಸಾಮಾನ್ಯ ರೈತರು ಎಲ್ಲಿ ಹೋಗ್ಬೇಕು? ಕೇಳಿದ್ರಲ್ಲ, ಇಂಥದ್ದೊಂದು ಗಂಭೀರ ಆರೋಪ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ಶಾಸಕ ಇಕ್ಬಾಲ್ ಹುಸೇನ್ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡ ಆರೋಪ ಕೇಳಿ ಬಂದಿದೆ. ಇಡೀ ಗ್ರಾಮವನ್ನೇ ಖರೀದಿಸಿದ್ರ ಇಕ್ಬಾಲ್ ಹುಸೇನ್.
ಕೈ ಶಾಸಕನ ವಿರುದ್ಧ ರೊಚ್ಚಿಗೆದ್ದ ಜನ ಲೋಕಾಗೆ ದೂರು. ಹೌದು, ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಇಡೀ ಗ್ರಾಮವನ್ನೇ ಕಬ್ಜಾ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದೀಗ ಇಡೀ ಊರಿನ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಇಕ್ಬಾಲ್ ಹುಸೇನ್ ವಿರುದ್ಧ ಕುಮಾರಸ್ವಾಮಿ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸುಮಾರು ಅಲ್ಲಿಗೆ ಟೋಟಲ್ ಈಗ 67 ಎಕರೆ 67 ಕುಂಟೆ ಜಾಗವನ್ನು ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ದೂರನ್ನು ನಾನು ಲೋಕಾಯುಕ್ತಗೆ ಇವತ್ತು ದೂರನ್ನು ಕೊಟ್ಟಿದ್ದೇನೆ. ಕನಕಪುರ ಹಾರೋಹಳ್ಳಿ ತಾಲೂಕಿನಲ್ಲಿ ಭೂ ನ್ಯಾಯಮಂಡಳಿ ಯಾಕಿಲ್ಲ? ಭೂ ಕಬಳಿಕೆ ಉದ್ದೇಶದಿಂದಲೇ ಕನಕಪುರ ಹಾಗೂ ಹಾರೋಹಳ್ಳಿ ತಾಲೂಕುಗಳಲ್ಲಿ ಭೂ ನ್ಯಾಯಮಂಡಳಿಯನ್ನು ರಚಿಸಿಲ್ಲ ಎಂಬ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ಸರ್ಕಾರ ನ್ಯಾಯಮಂಡಳಿ ರಚನೆ ಮಾಡಿದಿದ್ರೆ ಈ ಮಟ್ಟದ ಅಕ್ರಮ ಭೂ ಕಬಳಿಕೆ ಆಗ್ತಿರ್ಲಿಲ್ಲ ಎಂದು ದೂರಿದ್ದಾರೆ. ಹಾರೋಹಳ್ಳಿ ಮತ್ತು ಕನಕಪುರದಲ್ಲಿ ಎರಡೂ ಭಾಗದಲ್ಲೂ ಕೂಡ ನಿಮಗೆ ಟ್ರಿಬ್ಯುನಲ್ ಓಪನ್ ಆಗಿಲ್ಲ. ಕೋರ್ಟು ಎಲ್ಲ ಕಡೆ ಕೋರ್ಟ್ ಇದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ, ಎಲ್ಲ ಇದೆ. ಉದ್ದೇಶ ಏನು ಅಂತಂದರೆ ಈ ರೀತಿಯಾದಂಥ ಭೂಮಿಗಳನ್ನು ಕಬಳಿಸ್ಲಿಕ್ಕೋಸ್ಕರ, ಈ ಭೂಮಿ ಕಬಳಿಸ್ಲಿಕ್ಕೋಸ್ಕರನೇ ಕನಕಪುರದಲ್ಲ ಇರ್ತಕ್ಕಂಥ ಭೂ ನ್ಯಾಯಮಂಡಳಿ ಕೋರ್ಟನ್ನು ತೆರೆದೇ ಇರಲಿಕ್ಕೆ ಅಲ್ಲಿನ ಶಾಸಕರು ಭಾಳ ಪ್ರಯತ್ನದಿಂದ ಮಾಡಿ ಇದನ್ನು ಮಾಡ್ಕೊಂಡಿದ್ದಾರೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 50-60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರು ಶಾಸಕನ ಕಿರುಕುಳಕ್ಕೆ ಬೇಸತ್ತು ದಯಾಮರಣದ ಮೊರೆ ಹೋಗ್ತಿದ್ದಾರೆ. ಫಾರಂ ನಂಬರ್ 7 ಸಲ್ಲಿಕೆ ಆಗಿದೆ ಸರ್ ಅಂತ ಅವ್ರ ಗಮನಕ್ಕೆ ತಂದ್ರೂ ಈಗ ನಾವು ನಮ್ಮ ತಾತ ಆಗಿ ನಮ್ಮ ತಂದೆ ಆಗಿ ಈಗ ನಾವು ಈ 3ನೇ ತಲೆಮಾರು ನಾವು ಹೋಗಿ ಪ್ರಶ್ನೆ ಮಾಡಿದ್ರು ನಿಂದೇನಿದೆ ಅಕ್ಕು ಈಗೇನು ರೀಸೆಂಟ್ ಪಾಣಿ ಏನಿದೆ ನಿನ್ನ ಹತ್ರ ಅಂತ ಕೇಳ್ತಾರೆ. ಸರ್ ನಾವು ಸ್ವಾಧೀನದಂತೆ ಇಷ್ಟು ವರ್ಷ ಇದ್ದೀವಿ, ಅದ್ರ ಬಗ್ಗೆ ಇದರಲ್ಲಿ ಫಾರಂ ನಂಬರ್ 7 ನಮ್ಮ ತಾತ ಗೇಣಿ ಅರ್ಜಿ ಸಲ್ಲಿಕೆ ಮಾಡವ್ರೆ, ಅದು ಸರ್ಕಾರದ ಸ್ವಾಧೀನದ ಸೊತ್ತು, ನೀವು ಹೆಂಗೆ ಸರ್ ಮಾಡ್ಲಿಕ್ಕೆ ಬರ್ತದೆ ಅಂತ ಅಂದರೆ ನಮ್ಗೆ ಕೇಳಲಿಕ್ಕೆ ಯಾವುದೇ ರೀತಿ ಒಂದು ಅರ್ಜಿನೂ ಸಹ ತಗೊಳ್ಳೋದಿಲ್ಲ ಕನಕಪುರ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿ. ಇನ್ನು ಈ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇನ್ನೊಬ್ಬರ ಬಳಿ ಖರೀದಿಸಿರೋದು ಎಂದಿದ್ದಾರೆ. 68 ಎಕರೆನೋ 70 ಎಕರೆನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಸರ್ವೆ ನಂಬರ್ ಊರಿದೆ. ಆ ಊರು ಅವ್ರು ಬರ್ಕೊಡೋಕೆ ಆಗ್ತಾ ಇಲ್ಲ. ನೀವು ಬರ್ಕೊಡ್ಬೇಕು. ಈಗ ನಾನು ಅವ್ರಿಗೆಲ್ಲರೂ ಕೂಡ ಈಗಾಗಲೇ ನಾನು ನನಗೆ ಆಗೋಕ್ಕಿಂತ ಮುಂಚಿತವಾಗಿಯೇ ನಾನು ನಮ್ಮ ಇಒಗೆ CO-ಗೆ PDOಗೆ ಎಲ್ಲ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಮನೆ ಇದೆ, ಯಾರ್ಯಾರು ಎಷ್ಟೆಷ್ಟು ಜಾಗದಲ್ಲಿದ್ದಾರೆ ಆ ಪ್ರಕಾರ ಅಳತೆ ಮಾಡ್ಕೊಂಬಂದು ಅವ್ರಿಗೆ ಹಕ್ಕುಪತ್ರ ರೆಡಿ ಮಾಡ್ರಪ್ಪ ಅಂತ ಹೇಳಿದ್ದೀನಿ. AC-ಗೂ ಕಳಿಸಿದ್ದೀನಿ. ಉಳುವವನೇ ಭೂಮಿ ಒಡೆಯ ಎಂಬುವ ಭೂ ಸುಧಾರಣೆ ಕಾಯ್ದೆ ತಂದು ಬಡವರಿಗೆ ಭೂಮಿ ಕೊಟ್ಟ ಕೀರ್ತಿ ಕಾಂಗ್ರೆಸ್ಗೆ ಇದೆ. ಆದ್ರೆ ಅದೇ ಪಕ್ಷದ ಶಾಸಕನೊಬ್ಬ ಇಡೀ ಗ್ರಾಮವನ್ನೇ ಖರೀದಿ ಮಾಡಿ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ಜನಾನೇ ತಿರುಗಿ ಬಿದ್ದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಜನಸಾಮಾನ್ಯರ ಭೂಮಿಯನ್ನ ಸರಿಸುಮಾರು ಹೇಳಬೇಕಂದ್ರೆ ಒಂದು ಗ್ರಾಮದ ಇಡೀ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಇದು ಗೊತ್ತಾಗ್ತಾ ಇದ್ದಂತೆ ಆ ಭಾಗದ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಇದನ್ನ ಶಾಸಕರಿಗೆ ಪ್ರಶ್ನೆ ಮಾಡಿದರೆ ಶಾಸಕರ ಉತ್ತರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಉತ್ತರ ಕೊಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾಡ್ತಿದ್ದೀರಿ ನೀವು? ನಿಮ್ಮ ಪಕ್ಷದ ಶಾಸಕ ಒಂದು ಊರನ್ನೇ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ಬಡ ಸಾಮಾನ್ಯ ರೈತರು ಎಲ್ಲಿ ಹೋಗ್ಬೇಕು? ಕೇಳಿದ್ರಲ್ಲ, ಇಂಥದ್ದೊಂದು ಗಂಭೀರ ಆರೋಪ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ಶಾಸಕ ಇಕ್ಬಾಲ್ ಹುಸೇನ್ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡ ಆರೋಪ ಕೇಳಿ ಬಂದಿದೆ. ಇಡೀ ಗ್ರಾಮವನ್ನೇ ಖರೀದಿಸಿದ್ರ ಇಕ್ಬಾಲ್ ಹುಸೇನ್. ಕೈ ಶಾಸಕನ ವಿರುದ್ಧ ರೊಚ್ಚಿಗೆದ್ದ ಜನ ಲೋಕಾಗೆ ದೂರು. ಹೌದು, ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಇಡೀ ಗ್ರಾಮವನ್ನೇ ಕಬ್ಜಾ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದೀಗ ಇಡೀ ಊರಿನ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಇಕ್ಬಾಲ್ ಹುಸೇನ್ ವಿರುದ್ಧ ಕುಮಾರಸ್ವಾಮಿ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸುಮಾರು ಅಲ್ಲಿಗೆ ಟೋಟಲ್ ಈಗ 67 ಎಕರೆ 67 ಕುಂಟೆ ಜಾಗವನ್ನು ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ದೂರನ್ನು ನಾನು ಲೋಕಾಯುಕ್ತಗೆ ಇವತ್ತು ದೂರನ್ನು ಕೊಟ್ಟಿದ್ದೇನೆ. ಕನಕಪುರ ಹಾರೋಹಳ್ಳಿ ತಾಲೂಕಿನಲ್ಲಿ ಭೂ ನ್ಯಾಯಮಂಡಳಿ ಯಾಕಿಲ್ಲ?
ಭೂ ಕಬಳಿಕೆ ಉದ್ದೇಶದಿಂದಲೇ ಕನಕಪುರ ಹಾಗೂ ಆರೋಹಳ್ಳಿ ತಾಲೂಕುಗಳಲ್ಲಿ ಭೂ ನ್ಯಾಯ ಮಂಡಳಿಯನ್ನು ರಚಿಸಿಲ್ಲ ಎಂಬ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ಸರ್ಕಾರ ನ್ಯಾಯ ಮಂಡಳಿ ರಚನೆ ಮಾಡಿದಿದ್ರೆ ಈ ಮಟ್ಟದ ಅಕ್ರಮ ಭೂ ಕಬಳಿಕೆ ಆಗ್ತಿರ್ಲಿಲ್ಲ ಎಂದು ದೂರಿದ್ದಾರೆ. ಆರೋಹಳ್ಳಿ ಮತ್ತು ಕನಕಪುರದಲ್ಲಿ ಎರಡೂ ಭಾಗದಲ್ಲೂ ಕೂಡ ನಿಮಗೆ ಟ್ರಿಬ್ಯುನಲ್ ಓಪನ್ ಆಗಿಲ್ಲ ಕೋರ್ಟು. ಎಲ್ಲ ಕಡೆ ಕೋರ್ಟ್ ಇದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ, ಎಲ್ಲ ಇದೆ. ಉದ್ದೇಶ ಏನು ಅಂತಂದರೆ ಈ ರೀತಿಯಾದಂಥ ಭೂಮಿಗಳನ್ನು ಕಬಳಿಸ್ಲಿಕ್ಕೋಸ್ಕರ, ಈ ಭೂಮಿ ಕಬಳಿಸ್ಲಿಕ್ಕೋಸ್ಕರನೇ ಕನಕಪುರದಲ್ಲ ಇರ್ತಕ್ಕಂಥ ಭೂ ನ್ಯಾಯ ಮಂಡಳಿ ಕೋರ್ಟನ್ನು ತೆರೆದೇ ಇರಲಿಕ್ಕೆ ಅಲ್ಲಿನ ಶಾಸಕರು ಭಾಳ ಪ್ರಯತ್ನದಿಂದ ಮಾಡಿ ಇದನ್ನು ಮಾಡ್ಕೊಂಡಿದ್ದಾರೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 50-60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರು ಶಾಸಕನ ಕಿರುಕುಳಕ್ಕೆ ಬೇಸತ್ತು ದಯಾಮರಣದ ಮೊರೆ ಹೋಗ್ತಿದ್ದಾರೆ. ಫಾರಂ ನಂಬರ್ 7 ಸಲ್ಲಿಕೆ ಆಗಿದೆ ಸರ್ ಅಂತ ಅವ್ರ ಗಮನಕ್ಕೆ ತಂದ್ರೂ ಈಗ ನಾವು ನಮ್ಮ ತಾತ ಆಗಿ ನಮ್ಮ ತಂದೆ ಆಗಿ ಈಗ ನಾವು ಈ 3ನೇ ತಲೆಮಾರು ನಾವು ಹೋಗಿ ಪ್ರಶ್ನೆ ಮಾಡಿದ್ರು ನಿಂದೇನಿದೆ ಅಕ್ಕು ಈಗೇನು ರೀಸೆಂಟ್ ಪಾಣಿ ಏನಿದೆ ನಿನ್ನ ಹತ್ರ ಅಂತ ಕೇಳ್ತಾರೆ. ಸರ್ ನಾವು ಸ್ವಾಧೀನದಂತೆ ಇಷ್ಟು ವರ್ಷ ಇದ್ದೀವಿ, ಅದ್ರ ಬಗ್ಗೆ ಇದರಲ್ಲಿ ಫಾರಂ ನಂಬರ್ 7 ನಮ್ಮ ತಾತ ಗೇಣಿ ಅರ್ಜಿ ಸಲ್ಲಿಕೆ ಮಾಡವ್ರೆ, ಅದು ಸರ್ಕಾರದ ಸ್ವಾಧೀನದ ಸೊತ್ತು, ನೀವು ಹೆಂಗೆ ಸರ್ ಮಾಡ್ಲಿಕ್ಕೆ ಬರ್ತದೆ ಅಂತ ಅಂದರೆ ನಮ್ಗೆ ಕೇಳಲಿಕ್ಕೆ ಯಾವುದೇ ರೀತಿ ಒಂದು ಅರ್ಜಿನೂ ಸಹ ತಗೊಳ್ಳೋದಿಲ್ಲ ಕನಕಪುರ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿ. ಇನ್ನು ಈ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇನ್ನೊಬ್ಬರ ಬಳಿ ಖರೀದಿಸಿರೋದು ಎಂದಿದ್ದಾರೆ. 68 ಎಕರೆನೋ 70 ಎಕರೆನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಸರ್ವೆ ನಂಬರ್ ಊರಿದೆ. ಆ ಊರು ಅವ್ರು ಬರ್ಕೊಡೋಕ್ಕಾಗ್ತಾ ಇಲ್ಲ. ಈಗ ನಾನು ಅವ್ರಿಗೆಲ್ಲರೂ ಕೂಡ ಈಗಾಗಲೇ ನಾನು ನನಗೆ ಆಗೋಕ್ಕಿಂತ ಮುಂಚಿತವಾಗಿಯೇ ನಾನು ನಮ್ಮ ಇಒಗೆ CO ಗೆ PDOಗೆ ಎಲ್ಲ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಮನೆ ಇದೆ, ಯಾರ್ಯಾರು ಎಷ್ಟೆಷ್ಟು ಜಾಗದಲ್ಲಿದ್ದಾರೆ ಆ ಪ್ರಕಾರ ಅಳತೆ ಮಾಡ್ಕೊಂಬಂದು ಅವ್ರಿಗೆ ಹಕ್ಕುಪತ್ರ ರೆಡಿ ಮಾಡ್ರಪ್ಪ ಅಂತ ಹೇಳಿದ್ದೀನಿ. AC ಗೂ ಕಳಿಸಿದ್ದೀನಿ. ಉಳುವವನೇ ಭೂಮಿ ಒಡೆಯ ಎಂಬುವ ಭೂ ಸುಧಾರಣೆ ಕಾಯ್ದೆ ತಂದು ಬಡವರಿಗೆ ಭೂಮಿ ಕೊಟ್ಟ ಕೀರ್ತಿ ಕಾಂಗ್ರೆಸ್ಗೆ ಇದೆ. ಆದ್ರೆ ಅದೇ ಪಕ್ಷದ ಶಾಸಕನೊಬ್ಬ ಇಡೀ ಗ್ರಾಮವನ್ನೇ ಖರೀದಿ